ಪಾಯಸ ಕುಡಿದ ಅಂತಾರ ಏನಾಗ್ತೈತಿ ಅಂಥೇಳಿ ನೀವೇ ನೋಡ್ರಿ. ಪಾಯಸ ಎಲ್ಲರೂ ಕುಡಿದ್ರ ಇಂಥ ಆಕಿ ಮಕ್ಕಕ್ಕೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಕೋದಷ್ಟ ಬಾಕಿ ಐತಂತ ಕಾಣಿಸ್ತೈತಿ. ನಾನು ಇಲ್ಲೇ ನೋಡ್ತೀನಿ ಹೆಂಗೆ ಈಕಿ ಮಕ್ಕಕ್ಕೆ ಮಂಗಳಾರತಿ ಮಾಡ್ತಾರೋ ಪ್ರತಿಯೊಬ್ಬರು ಅಂಥೇಳಿ. ಹೆಂಗಿತ್ತು? ಯಾರೂ ಏನೂ ಹೇಳಲೇ ಇಲ್ಲಪ್ಪ. ಪಾಯಸ ಹೆಂಗೈತೆ ಅಂತೇಳಿ ಸುಮ್ಮನೆ ಎಲ್ಲರೂ ಕುಡಿದ್ಬಿಟ್ರಿ. ಯಾಕೆ ಚಲೋ ಆಗಿದ್ದಿಲ್ಲ? ಎಲ್ಲಿ ಚಲೋ ಆಗಿರ್ತೈತಿ? ತಡಿ ಒಬ್ಬೊಬ್ರು ಹೇಳ್ತಾರೆ. ಅಲ್ಲ, ಇಷ್ಟು ಕೇಳಿದ್ರು ಯಾರು ಏನೂ ಹೇಳಕತ್ತೇ ಇಲ್ಲ. ಸಿದ್ಧಾರ್ಥರೇ, ಅತ್ತೀರ ಪಾಯಸ ಚಲೋ ಆಗಿದ್ದಿಲ್ಲ? ಯಾಕೆ ಚಲೋ ಆಗಿದ್ದಿಲ್ಲ? ಫಸ್ಟ್ ಕ್ಲಾಸ್ ಆಗಿತ್ತು. ನಮ್ಮ ಮನೆಯೊಳಗೆ ಇದುವರೆಗೂ ಯಾರು ಇಂಥ ಪಾಯಸ ಮಾಡಿದ್ದೇ ಇಲ್ಲ. ತುಪ್ಪ ಗೋಡಂಬಿ ಎಲ್ಲ ಕರೆಕ್ಟಾಗಿ ತುಪ್ಪದಾಗ ಕರ್ತಿದ್ದೆ ನೋಡುವ. ಸ್ವೀಟ್ ಅಂದ್ರೆ ಸ್ವೀಟ್, ನನಗೆ ಭಾಳ ಸ್ವೀಟು ಬೇಡ, ಭಾಳ ಇದು ಬೇಡ, ಭಾಳ ಕಠಿಣ ಆಗಿದ್ದಿಲ್ಲ, ಭಾಳ ಸಪ್ಪು ಆಗಿದ್ದಿಲ್ಲ, ಮೀಡಿಯಮ್ ಮಸ್ತ್ ಆಗಿತ್ತು ನೋಡು ಪೂಜಾ. ಭಾರಿ ಆಗಿತ್ತು ಪಾಯಸ ಮಾತ್ರ ನಿಜವಾಗ್ಲು. ನಾನು ನೀ ಅಡುಗೆ ಮಾಡೋಕೆ ಬರ್ತದೆ ಅಂತ ಗೊತ್ತಿತ್ತ, ಆದ್ರೆ ಇಷ್ಟು ಚಲೋ ಅಡುಗೆ ಮಾಡೋಕೆ ಬರ್ತದೆ ನಿಜವಾಗ್ಲೂ ಗೊತ್ತಿದ್ದಿಲ್ವಾ. ಭಾರಿ ಚಲೋ ಆಗಿತ್ತು ನೋಡುವ ಪೂಜಾ, ಭಾಳ ಚಲೋ ಆಗಿತ್ತು. ಏನು ಹೇಳ್ತಾರೆ ಇವ್ರು? ಹೌದಾ, ಚಲೋ ಆಗಿತ್ತು ರೀ. ನಿಮಗೆ ಇಷ್ಟ ಆತಲ್ಲ, ನನಗಷ್ಟು ಸಾಕು. ಅತ್ತೀರ ಶಾರುಖ್ ಹೆಂಗಾಗಿತ್ತು ರೀ? ನೀವೇನು ಹೇಳಲೇ ಇಲ್ಲ. ಅಯ್ಯೋ, ನಾ ಏನು ಹೇಳಿಲ್ಲ ಅಂತ ಮಾತ್ರಕ್ಕೆ ಚಲೋ ಆಗಿದ್ದು ಅಂತಲ್ವಾ. ಭಾರಿ ಆಗಿತ್ತು ಬಿಡಿ. ನನಗೂ ಅಕ್ಕ ಹೇಳ್ದಂಗೆ ಮಾತ್ರ ಭಾರಿ ಟೇಸ್ಟ್ಫುಲ್ ಆಗಿತ್ತು. ಹೌದಕ್ಕ, ಮಮ್ಮಿ ಹೇಳ್ದಂಗೆ ಪಾಯಸ ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು. ನಮ್ಮ ಅವ್ವ ಮಾಡಿದ 10 ಪಟ್ಟಕ್ಕೆ ಒಂದು 100 ಪಟ್ಟು ಚಲೋನ ಅನ್ಕೋ, ಅಷ್ಟು ಬೆಸ್ಟ್ ಆಗಿತ್ತು ನಾನು. ಅಲ್ಲ ಪ್ರೀತಿ, ನೀನು ವೈನಿ ಪಾಯಸ ಕೈ ರುಚಿ ಹೊಗಳು ಗದ್ದಲ್ದಾಗ ನಿಮ್ಮ ಅವ್ವನ ಬೈಯಾಕತಿಯಲ್ಲ? ಹಂಗಪ್ಪ, ನಾ ಏನು ಅಮೃತ ಮಾಡಿ ಹಾಕಿದ್ರು ಆಕೆ ಹೆಸರು ಇಡಾಕಿನ. ನೀನು ಕಲಿ ಪ್ರೀತಿ, ಮತ್ತೆ ನಿಮ್ಮ ಅಕ್ಕನ ಕೈಯಾಗ ಅಡ್ಗಿನ ಕಲಿತಾಳಪ್ಪ, ಕಲಿತಾಳ. ನಿನಗೆ ಹೆಂಗೆ ಬೇಕಾ ಹಂಗೆ ಕಲಿತಾ. ನನಗೆ ಹೆಂಗೆ ಬೇಕು ಹಂಗೆ. ಹಾಂ ಪಾಯಸ ಮಾತ್ರ ಭಾರಿ ಆಗಿತ್ತು ನನ್ನ ಪೂಜಾ, ನಿಜವಾಗ್ಲು ಬೆಸ್ಟ್ ಆಗಿತ್ತು. ಅದೇಂಗೆ ಸಾಧ್ಯ? ನಾರ ನನ್ನ ಕೈಯಾರ ಪಾಯಸಕ್ಕೆ 1 ಡಬ್ಬಿ ಉಪ್ಪು ಸುರಿದು ಬಂದಿನಿ. ಅದೇಂಗೆ ಇವ್ರೆಲ್ಲರೂ ಇಷ್ಟಕೊಳಕತ್ತಾರ? ಏನಾತಿಲ್ಲ, ಏನು ಸುಳ್ಳು ಹೇಳಕತ್ತಾರ ಆಕೆಗೆ ಬೇಜಾರಾಗ್ಬಾರ್ದು ಅಂಥೇಳಿ. ಏನಾಗತ್ತಿಲ್ಲ, ಇವರೆಲ್ಲ ಅದೇಂಗೆ ಪಾಯಸ ಹೊಗಳ್ತಾರೋ? ಅಷ್ಟು ಉಪ್ಪಿಂದ ಎಲ್ಲರೂ ತಿಂದ್ರೆ ನಡೀತ. ನಮ್ಮ ಅತ್ತಿ BP ಪೇಷಂಟ್, ಅದೇಂಗೆ ತಿಂತಾಳು ಅಷ್ಟು ಉಪ್ಪಿಂದ? ಏನೋ ಆಗೈತಿಲ್ಲ, ಏನೋ ಗೋಲ್ಮಾಲ್ ಮಾಡ್ಯಾರ ಇವ್ರು. ಹ್ಞೂ ರೀ, ಪಾಯಸ ಚಲೋ ಆಗಲೇಬೇಕಲ್ಲ. ಸ್ವೀಟ್ ಆಗಿರೋ ಪಾಯಸ ಉಪ್ಪು ಹಾಕಕ್ಕೆ ಸಾಧ್ಯ ಆಯ್ತಾ? ಪಾಯಸ ಯಾವಾಗಲೂ ಸ್ವೀಟ್ ಆಗಿರಲೇಬೇಕು ಅಲ್ವಾ ಪಲ್ಲವಿ ಅಕ್ಕ? ನನಗೆ ಹಿಂಗೆ ಟಾಂಟ್ ಕೊಡೋಗುತ್ತೆ ಮಾತಾಡ್ತಾಳೆ. ಹಾಂ ಪೂಜಾ, ಪಾಯಸ ಸ್ವೀಟ್ ಆಗಿರ್ಬೇಕಲ್ಲ, ಅದ್ಯಾಕೆ ಉಪ್ಪುಪ್ಪಾಗಿರ್ತೈತಿ? ಅಯ್ಯೋ, ಹೇಳಕ್ಕೆ ಬರಲ್ರಿ ಅಕ್ಕ, ಹೇಳಕ್ಕೆ ಬರಲ್ರಿ. ಈಗಿನ ಕಾಲದಾಗ ಪಾಯಸ ಸ್ವೀಟ್ ಆಗಿರ್ತಿತ್ತು, ಉಪ್ಪುಪ್ಪಾಗಿರ್ತಿತ್ತು, ಕಹಿ ಇರ್ತಿತ್ತು, ಹುಳಿ ಇರ್ತಿತ್ತು, ಹೇಳಕ್ಕೆ ಬರಂಗಿಲ್ರಿಪ್ಪ. ಪೂಜಾ ಹೋಗುವ ಆತ, ನೀನು ರೆಡಿ ಆಗಕ್ಕೆ ಹೋಗಿನ. ನಿನಗೇನಾರ ಸಹಾಯ ಬೇಕಂದ್ರೆ ಶಶಿನ್ ಕೇಳೋ. ಹಾಂ ಹೋಗ್ರವ, ಮುಂದಿನ ಕೆಲಸ ನೋಡ್ರಿ. ಶಾಂತಕ ಒಂದಿಟ್ಟು ಬಾಬಾ ಇಲ್ಲಿ ರೂಮ್ನಾಗ ನಿಂಗೇನೋ ಹೇಳೋದೈತಿ. ಹಾಂ ಅಕ್ಕ ಬಂದೆ. ನನಗೂ ನಿದ್ದೆ ಮಾಡೋಕ್ಕಾಗಿದ್ದಿಲ್ಲ. ಬೆಳಗ್ಗೆ ಲಘು ಎಬ್ಬಿಸ್ಕೊಂಡು ಹೋದ್ರು ಪೂಜಾ ಬಾಯ್ ಅವ್ರೆ. ನಾನು ಒಂದು ತಾಸು ನಿದ್ದೆ ಮಾಡ್ತೀನಿ. ಪ್ರೀತಿ ಒಂಚೂರು ತಲೆನೂ ಸಾಕತೈತಿ. ನಮ್ಮ ಅವ್ಗೆ ತಡಿ ತಿಕ್ಕಕ್ಕ ಕಾಲು ತಿಕ್ಕಕ್ಕ ನಾನು ಬೇಕು. ಸರಿ, ನಾನು ಒಂದು ಸ್ವಲ್ಪ ಫ್ರೆಶ್ ಆಗ್ತಾನಪ್ಪ. ಬ್ಯಾಸ್ರ ಮೈಕೈ ಜಿಡ್ಡಿಡ್ದಂಗೆ ಆಗ್ಬಿಟ್ಟು. ಈಗ ಫ್ರೆಶ್ ಆಗೋಗೋಣ. ನೀನೊಬ್ಬ ಕಾಡ್ಸಾಕ ನಿಂತೆ ಬಿಟ್ಟಿರ್ತಾನೆ ನಿಮ್ಮೊಬ್ಬ. ವೈನಿ ಪಾಯಸ ಫಸ್ಟ್ ಕ್ಲಾಸ್ ನೋಡ್ರಿಪ್ಪ. ಹಿಂಗೆ ದಿನ ಅಡ್ಗೆ ಮಾಡಿಬಿಡ್ರಿ, ಇನ್ನೊಂದು ರೌಂಡ್ ದಪ್ಪ ಬಿಡ್ತಾನ. ಆದ್ರೆ ಸಿದ್ಧಾಂತ ನೀವು ಹೇಳ್ದಂಗೆ ಆಗಲಿ. ಈಗ ಯಾಕೆ ನನ್ನ ದುರ್ಗುಟ್ಕೊಂಡು ನೋಡಕತ್ತಾಳೆ? ಇಲ್ಲಿದ್ರೆ ಹೋಗ್ಬಿಡ್ದ ವಾಸಿ. ಪಲ್ಲವಿ ಎಲ್ಲಿ ಹೊಂಟಿ? ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡೋದೈತಿ. ನೀ ಎಲ್ಲೋಕಿ? ಹಾಂ, ನಾ ಮಾತಾಡ ಮುಗಿಸ್ತಾ ಹೋಗ್ಬಿಡ್ತೀಯಾ? ನನ್ನ ಜೊತೆ ನೀ ಏನು ಮಾತಾಡ್ಬೇಕು? ಪಾಪ ಕಳ್ಳ ಬೆಕ್ಕಿಗೆ ಕದ್ದ ಹಾಲು ಕೊಡ್ತಿದ್ದು ಗೊತ್ತೇ ಇಲ್ಲ. ಹಾಂ, ಏನಿನ್ ಮಾತಿನ ಅರ್ಥ? ಪೂಜಾ, ಈ ಮನೆ ಒಳಗೆ ಎಲ್ಲರ ಜೊತೆ ಮಾತಾಡ್ದಂಗೆ ನನ್ನ ಜೊತೆ ಮಾತಾಡಕ್ಕೆ ಬರಬೇಡ, ಅರ್ಥ ಅದ? ಅಷ್ಟು ಸುಲಭಕ್ಕೆ ತಿಳ್ಕೊಕ್ ಹೋಗ್ಬೇಡ ಈ ಪಲ್ಲವಿ ಅಂದ್ರೆ.
ಅಯ್ಯೋ ದೇವ್ರೆ, ನೀನು ಯಾಕಷ್ಟು ಸುಲಭವಾಗಿ ತಿಳ್ಕೊಲಿ ಪಲ್ಲವಿ. ನೀ ಯಾವಾಗ ನಾ ಮಾಡಿದ್ದ ಸಿಹಿಯಾದ ಪಾಯಸಕ್ಕೆ ಉಪ್ಪು ಸುರಿದ್ಯೋ ಅವಾಗ ನಿನ್ನ ನಾನು ಈಸಿಯಾಗಿ ತಿಳ್ಕೋದ ಬಿಟ್ಬಿಟ್ಟೆ. ಏನ ಏನು ಅಲ್ಲ, ನೀನು ನಾ ಮಾಡಿದ ಪಾಯಸಕ್ಕೆ ಆ ಶಶಿ ಕರೆದ್ಲಂತ ನಾ ಹೋಗ್ಬಾರ್ದೊಳಗೆ ನೀನು ಉಪ್ಪು ಹಾಕ್ಲಿದ್ದು ನನಗೆ ಗೊತ್ತಾಗ್ಲಿ ಅನ್ಕೊಂಡೇನ. ನಾನು ಅಂಥ ಪಾಯಸ ಮಾಡಿ ಮನೆಯವ್ರಿಗೆಲ್ಲರೂ ತಿನ್ನಿಸುವಷ್ಟು ದಡ್ಡಿ ಅಂತ ಅನ್ಕೊಂಡ್ಬಿಟ್ಟಿಯಾ? ಹಾಂ ಪಲ್ಲವಿ, ನಾ ಯಾಕೆ ನೀವು ಮಾಡಿದ ಪಾಯಸಕ್ಕೆ ಉಪ್ಪು ಹಾಕಲಿ? ಅಷ್ಟು ಸಣ್ಣ ಕೆಲಸ ಮಾಡೋಕ್ಕೆ ಅಲ್ಲಿನ ಅರ್ಥ ಮಾಡ್ಕೊ. ಎಲ್ಲರಿಗೂ ಮಾತಾಡ್ದಂಗೆ ನನ್ನ ಹುಸಾಬರಿ ಬರಬೇಡ ಪೂಜಾ. ನಾ ಯಾಕೆ ನೀ ಏನು ಮಾಡ್ದೆ ನಿನ್ನ ಹುಸಾಬರಿಗೆ ಬರಲಿ ಪಲ್ಲವಿ? ನೀ ಮಾಡಿದ ಕಂತ್ರಾಟ ನನಗೆ ಗೊತ್ತಿಲ್ಲ ಅಂತ ಮಾಡಿಯೇನ? ನೀ ಮಾಡಿದ್ದು ಒಂದ ಎರಡ? ಚಂದ್ರಕ್ಕ ಸಿಂಚನ ನಮ್ಮಿಬ್ರು ಅಲ್ಲಿ ಮದುವೆಯಾಗೋ ವಿಚಾರ ಅವ್ರಿಗೆ ಗೊತ್ತೇ ಇರಲಿಲ್ಲ. ಪ್ಲ್ಯಾನ್ ಮಾಡಿ ಅವ್ರಿಗೆ ವಿಚಾರ ಹೇಳಿ ಅಷ್ಟೆಲ್ಲ ಕಂತ್ರಾಟ ಮಾಡಿದ್ದೆ ನೀನು ಅಂತ ನನಗೆ ಗೊತ್ತಿಲ್ಲ ಅಂತ ಮಾಡಿಯೇನ? ಅದು ಅಲ್ಲದೆ ನಾ ಈ ಮನೆಗೆ ಸೊಸೆಯಾಗಿ ಬರೋದು ನಿನಗೆ ಇಷ್ಟನೂ ಇರಲಿಲ್ಲ. ಈಗ ಅಲ್ಲ, ಮುಂಚೆಯಿಂದ ನಿನಗೆ ಇಷ್ಟನೂ ಇಲ್ಲ. ಸಿಂಚನ ಆತ್ ಬಿಡು, ಸಿಂಚನ ಇಲ್ಲದೆ ಇದ್ದರೂ ನೀ ಆದರೂ ನಮ್ಮ ಮದುವೆ ತಪ್ಸಕ್ಕೆ ಹೋರಾಡಕತ್ತಿದ್ದು ನನಗೆ ಗೊತ್ತಿಲ್ಲ ಅಂತ ಮಾಡಿಯೇನ? ಅಷ್ಟು ಮೂರ್ಖ ಅಂತ ಮಾಡಿಯೇನು ನಾನು ಪಲ್ಲವಿ? ಹಾಂ ನೋಡು, ನೀ ಅನ್ಕೊಂಡಿದ್ದಂತೂ ಆಗಲಿಲ್ಲ. ನಾ ಈ ಮನೆ ಸಸಿಯಾಗಿ ಬಂದಿದ್ದ ಆಯ್ತು. ನಿನ್ನ ಮೇಲೆ ಯಾವಾಗೂ ನಾ ಒಂದು ಕಣ್ಣು ಇಟ್ಟಿದ್ದೆ. ಆದರೆ ಇವತ್ತೇನೋ ಸ್ವಲ್ಪ ಮೈ ಮರ್ತಿದ್ದೆ. ಆದ್ರೆ ಮನೆ ಸಸಿಯಾಗಿ ಬಂದು ಒಂದೇ ದಿನಕ್ಕೆ ಎಲ್ಲರಿಗೂ ಉಪ್ಪಿನ ಪಾಯಸ ಕುಡಿಸೋದಾಕಿತ್ತಲ್ಲಪ್ಪ ಅನ್ಕೊಳ್ಕೋದ. ದೇವ್ರು ನನ್ನ ಕಡೆ ಅದಾನ ಪಲ್ಲವಿ, ದೇವ್ರು ನನ್ನ ಕಡೆ ಅದಾನು. ದೇವ್ರು ನನ್ನ ಕಡೆ ಅದಾನು. ಅದಕ್ಕೆ ಆ ಪಾಯಸದೊಳಗೆ ಉಪ್ಪು ಐತೆ ಅಂಥೇಳಿ ನನಗೆ ಗೊತ್ತಾಗಿ ಮತ್ತೊಂದು ಬೇರೆ ಪಾಯಸ ಮಾಡಿ ನಾ ಎಲ್ಲರಿಗೂ ತಂದುಕೊಟ್ಟೆ. ಬೇರೆ ಪಾಯಸ ಮಾಡ್ದ? ಹಾಂ ಏನು ಹೇಳಕತ್ತೀನಿ? ಅಷ್ಟು ಲಘು ಬೇರೆ ಪಾಯಸ ಮಾಡ್ಕೊಂಡು ಹೆಂಗೆ ಬಂದಿ? ಒಂದು ಡಬ್ಬಿ ನಾನು ನನ್ನ ಕೈಯಾರ ಉಪ್ಪು ಸುರಿದೇನೆ ಅದಕ್ಕೆ. ಓಹೋ, ಸತ್ಯ ಹೆಂಗೆ ಬಂತ ನೋಡು ಬಾಯಿಂದ, ನಿನ್ನ ಬಾಯಿಂದ ಹೆಂಗೆ ಮಾಡಿದೆ ಅಂಥೇಳಿ ಹೇಳ್ತೀನಿ ಕೇಳು. ನೀ ಹೋಗಿ ವಾಪಸ್ ಬರ್ಗೊಳ್ದ. ಆಹಾ, ಘಮ ಘಮ ಪಾಯಸ ಅಂತೂ ರೆಡಿ ಆಯಿತು. ಎಲ್ಲರಿಗೂ ಕೊಡಿಸಿ ಟೇಸ್ಟ್ ಹೆಂಗೈತಿ ಅಂತ ಕೇಳ್ಬಿಡೋದು. ಪೂಜಾ, ಓ ದೊಡ್ಡವ, ಯಾಕೆ ದೊಡ್ಡವ ಲೇಟ್ ಆಯ್ತಾ ಪಾಯಸ ಮಾಡ್ಕೊಂಬರೋದು? ಇಲ್ಲವಾ, ನಾನು ಯಾಕೋ ಬರಲಿಲ್ಲ ನೋಡಾಕಂತ ಬನ್ನಿ. ಆತಾ? ಹಾಂ ರೆಡಿ ಆಗೈತಿ, ತೊಗೊಂಡು ಬರೋದಷ್ಟೇ ಬಾಕಿ. ಅದೇನಂದ್ರೆ ಯಾಕೋ ಅಡುಗೆ ಮನೆ ಹತ್ರ ಆ ಪಲ್ಲವಿ ಅದಾಳಲ್ಲಿ, ಆಕೆ ಒಂಥರ ಬಂದ್ಲಪ್ಪ, ನಕ್ಕೋಂತ ಬಂದ್ಲ, ನಿನಗೈತಿ ಮಾರಿ ಹಬ್ಬ ಇವತ್ತು ಅಂಥೇಳಿ. ನನಗೆ ಯಾಕೋ ಡೌಟ್, ಮೊದಲಿಂದನ ಆಕೆ ನಿನ್ನ ಸಿದ್ಧಾರ್ಥನ ಮದ್ವೆ ತಪ್ಸಕ್ಕೆ ನೋಡಾಳ. ಈಗ ಪಾಯಸಕ್ಕೆ ಏನ್ರ ಮಾಡ್ಯಾಳ ಅಂತ ನನಗೆ ಡೌಟ್ಲಿ. ನೋಡು, ಅದನ್ನು ಟೇಸ್ಟ್ ಮಾಡಿ ನೋಡು, ಅದ್ರೊಳಗೆ ಏನರ ಹಾಕ್ಯಾಳನ್ನ ನೋಡು. ಹೌದಾ, ಏನು ಹಾಕಿರ್ಬೋದು ದೊಡ್ಡವ? ಏನಾರ ವಿಷ ಹಾಕಿದ್ದಾಳನ? ಇವ ನೋಡಿದಾರೆ ಹಿಂಗೆ ತಾಯಿ ಅದನ್ನ ಈ ವಿಷ ಏನು ಹಾಕೋಂಗಿಲ್ಲ ನೋಡು. ಏನರ ಹುಳಿ ಗಿಳಿ ಹಿಂದೆ ನೋಡು. ದೊಡ್ಡವ ಉಪ್ಪಟ್ಟಿ ಉರ್ಲ, ಇದ್ರ ತುಂಬ ಉಪ್ಪು ಸುರಿದಾಳ. ನಾ ಹೇಳಿ ನಿನಗೆ, ಅದಕ್ಕೆ ತೆಗಿ ಬಡ ತೆಗಚಲ್ಲದನ್ನ ಬ್ಯಾರೇದ್ ಮಾಡಿ. ದೊಡ್ಡವ ಅಲ್ಲಿ ಎಲ್ಲರೂ ಬಂದು ಕುಂತಾರೆ, ಇಷ್ಟು ಲಗು ಹೆಂಗೆ ಮಾಡಲಿ ನಾ ಇನ್ನೊಂದು ಬೇರೆ ಪಾಯಸ? ಅಯ್ಯೋ ಏನು ನೋಡಿದವ ಈಗ ಏನದಾಳ ಇವಾಗ ಪಲ್ಲವಿ ಗಿಲ್ಲವಿ ಆಕಿನ ಮೊಸರಿ ಮೇಲೆ ಒಂದು ಕೊಟ್ಟೆ ಹೇಳ್ಬೇಕು. ಅಲ್ಲ ಇಂಥವು ಚಲೋ ಪಾಯಸದೊಳಗೆ ಉಪ್ಪು ಸುರಿತಾ ಅಂದ್ರೆ ಏನು ಹೇಳ್ಬೇಕು ಆಕಿಗೆ? ಎಲ್ಲರೂ ಎದುರು ನನಗೆ ಅವಮಾನ ಆಗಲಿ ಅಂತ ಮಾಡ್ಯಾಳ ದೊಡ್ಡವ ಆಕಿ. ಹಿಂಗೆ ಒಂದು ಕೆಲಸ ಮಾಡ್ತೇನೆ, ಹುರಿದಿದ್ದ ಇನ್ನಟ್ಟ ಇದೈತೆ ತಡಿ, ಗೋಡಂಬಿ ದ್ರಾಕ್ಷಿ ಆಮೇಲೆ ಶಾವ್ಗಿ ಎಲ್ಲ ಐತೆ ಹುರಿದಿದ್ದ. ಇನ್ನೊಂದ್ಸಲ ಹಾಲು ಬಿಸಿ ಮಾಡಿಬಿಡ್ತೀನಿ. ನಾನು ನಿಂಗೆ ಸಹಾಯ ಮಾಡ್ತೀನಿ. ಇದನ್ನು ಚಲ್ ಮೊದಲು ಬ್ಯಾರೇದ್ ಮಾಡ್ರಾತ್. ಹ್ಞೂ ದೊಡ್ಡವ. ನೀ ಹೋಗಿ ವಾಪಸ್ ಬರ್ಗೊಳ್ದ. ಇಷ್ಟೆಲ್ಲ ಆತು. ಶಾಂತ ದೊಡನಿಂದ ನೀ ಮಾಡಿದ ಕಂತ್ರಾಟ ಬೈಲಿಗೆ ಬೀಳೋಂಗಾತು. ಇಲ್ಲ ಅಂದ್ರೆ ಸಸಿಯಾಗಿ ಬಂದು ಒಂದೇ ದಿನಾನ ಎಲ್ಲರ ಕಡೆಯೂ ಅವಮಾನ ಮಾಡಿಸ್ಕೊದಾಕಿತ್ತು. ಆದರೂ ಇಷ್ಟೆಲ್ಲ ಆದರೂ ಯಾರು ನನಗೇನು ಅಂತಿದ್ದಿಲ್ಲ ಬಿಡು, ಅದೊಂಥರ ಗ್ಯಾರಂಟಿ ಐತೆ ನನಗೆ. ಅಂದ್ರೂ ಅವ್ರ ಮನಸ್ಸಿಗೆ ಒಂಥರ ಮಾಡ್ದಂಗೆ ಆಕಿತ್ತಲ್ಲ. ನೋಡು ಪಲ್ಲವಿ, ಇದ ಫಸ್ಟ್ ಇದ ಲಾಸ್ಟ್. ಇನ್ನೊಂದು ಸಲ ಇಂಥ ಚೀಪ್ ಕೆಲಸ ಎಲ್ಲ ಮಾಡಕತ್ತಿ ಅಂತಂದ್ರೆ ಮಕ್ಕದ ಮೇಲೆ ಬಾರಿಸ್ತಾ ಇರುತ್ತೆ, ನೆನ್ಪಿಟ್ಕೊ. ಓಯ್ ಯಾಕ ಹಳ್ಳಿಂತ್ರ ಬಂದು ಹಳ್ಳಿ ಗಮಾರಿ ನೀ ನನಗೆ ಚಾಲೆಂಜ್ ಮಾಡೋಂಗದಿ? ನನ್ನ ಸುದ್ದಿಗೆ ಬಂದಿ ಅಂದ್ರೆ ಪೂಜಾ ನಿನ್ನ ಟಾಪ್ ಟು ಬಾಟಮ್ ಉಳ್ಸಂಗಿಲ್ಲ, ನೆನಪಿಟ್ಕೊ. ಹಳ್ಳಿಂತ್ರ ಬಂದಿರ್ಬೋದು ಮಿಸ್ ಪಲ್ಲವಿ, ಆದ್ರೆ ನಿನಕ್ಕಿಂತ ತಾಕತ್ತಿರಕ್ಕೆದನ್ನ. ಈ ಮಣಿಂತ್ರ ನಿನ್ನ ಆದಷ್ಟು ಲಘು ಓಡಿಸ್ಲಿಲ್ಲ. ನನ್ನ ಹೆಸರು ಪೂಜಾನ ಅಲ್ಲ. ಓಹೋಹೋ,
ನಾನು ಅದೇ ಚಾಲೆಂಜ್ ನಾನು ನಿನಗೆ ಹೇಳಕತ್ತೀನಿ. ನಾನು ಏನಾದರೂ ನಿನ್ನ ಈ ಮನೆಯಿಂದ ಓಡಿಸ್ಲಿಲ್ಲ, ನನ್ನ ಹೆಸರು ಪಲ್ಲವಿನ ಅಲ್ಲ. ನೋಡೋಣ ಮಿಸ್ ಪಲ್ಲವಿ, ಯಾರನ್ನ ಈ ಮನೆಯಿಂದ ಓಡಿಸ್ತಾರ ಅಂಥೇಳಿ. ನೀನು ಬ್ಯಾಕ್ಗ್ರೌಂಡ್ ನನಗೆ ಗೊತ್ತಿಲ್ಲ ಅಂತ ಮಾಡಿಯೇನ? ರೊಕ್ಕದ ಆಸೆಗೆ ನಮ್ಮ ಕಂಪ್ನಿಯೊಳಗೆ ಕೆಲಸ ಮಾಡಕ್ಕೆ ಬಂದೆ ಸಿದ್ಧಾರ್ಥವ್ರಿಗೆ ಕಾಳು ಹಾಕಿದಿ. ಸಿದ್ಧಾರ್ಥವ್ರು ಸಿಗಲಿಲ್ಲ ಅಂಥೇಳಿ ಅವ್ರ ತಮ್ಮ ರಮೇಶನ್ ಮದುವೆ ಆದಿ. ಆದ್ರೆ ನಿನಗೆ ಗೊತ್ತಿದ್ದಿಲ್ಲ ರಮೇಶು ಸಿದ್ಧಾರ್ಥವ್ರ ಕಾಕನ ಮಗ ಅಂಥೇಳಿ. ಮದುವೆ ಆದಮೇಲೆ ಗೊತ್ತಾಗಿದ್ದಲ್ಲ. ಹಾಂ, ಇಲ್ಲ ಅಂತಂದ್ರೆ ನೀ ಯಾಕೆ ರಮೇಶನ್ ಮದುವೆ ಆಗ್ತಿದ್ದಿ? ನೀನು ರೊಕ್ಕದ ಪಿಶಾಚಿ. ಈ ಮನೆಗೆ ಮದುವೆಯಾಗಿ ಸಸಿಯಾಗಿ ಬಂದಿರೋದು ರೊಕ್ಕಕ್ಕೆ. ಆದ್ರೆ ನಿನ್ನ ಬುದ್ಧಿ ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ಮಟ್ಟಿಗೆ ಗೊತ್ತಾಗೈತಿ. ನೋಡೋಣ ಅತ್ತಿಯವರು ಅದು ಯಾವಾಗ ನೀನು ಈ ಮನೆ ಬಿಟ್ಟು ಹೊರಗೆ ಹಾಕ್ತಾರ ಅಂಥೇಳಿ. ಮೆರಿಬೇಡ, ಸೊಕ್ಕಿಲ್ಲೇ ಮೆರಿಬೇಡ. ಈ ಮನೆಯೊಳಗೆ ನಿನಗಿಂತ ಮುಂಚೆ ಸೊಸೆಯಾಗಿ ಬಂದಾಕಿ ನಾ. ಈ ಮನೆಯೊಳಗೆ ಏನಾಗೈತಿ ಏನು ಬಿಟ್ಟೈತಿ ಪ್ರತಿಯೊಂದು ಗೊತ್ತಿರೋದು ನನಗೆ. ಆದಷ್ಟು ಬೇಗ ನೀನು ಈ ಮನೆಯಿಂದ ಹೊರಗೆ ಹಾಕ್ತೀನಿ. ನೋಡ್ತೀರ ಪಲ್ಲವಿ ನಾನು ಬಿಟ್ಬಿಡು ಅಂಥೇಳಿ ನನ್ನ ಕಾರಿಗೆ ಬಿಡುವಂಥ ಟೈಮ್ ಬಂದೇ ಬರ್ತೈತಿ. ನೋಡೋಣ ಯಾರಿಗ ಟೈಮ್ ಬರ್ತೈತಿ, ನಿನಗ ನನಗ ಅಂತೇಳಿ. ಛೇ, ನಿನಗೊಂದು ಗತಿ ಕಾಣಿಸೋ ತನಕ ನಾ ಮಾತ್ರ ಬಿಡಂಗಿಲ್ಲ.